1 kg ಮರುಬಳಕೆ ಪ್ಲಾಸ್ಟಿಕ್ ಕೊಟ್ಟರೆ ಇವರು ನಿಮಗೆ ಪ್ರತಿಯಾಗಿ 1 kg ಸಕ್ಕರೆ ಕೊಡ್ತಾರೆ. ಅರೆ ಏನಪ್ಪ ಇದು, ಜನರನ್ನು ಮೋಸ ಮಾಡಲು ಮಾಡ್ತಿರುವಂಥ ಯಾವುದಾದ್ರೂ ಗಿಮಿಕ್ ಅಂತ ನೀವು ಅಂದ್ಕೊಳ್ಬೇಡಿ. ಯಾಕಂದರೆ ಇದು ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನು ಮಾಡಲು ಇಂಥ ಒಂದು ವಿನೂತನ ಪ್ರಯೋಗವನ್ನು ಯಾದಗಿರಿ ಜಿಲ್ಲೆಯ ತಡಿಬಿಡಿ ಗ್ರಾಮ ಪಂಚಾಯಿತಿಯವರು ಸದ್ಯದಲ್ಲದೆ ಆರಂಭಿಸಿದ್ದಾರೆ. ಹೌದು, ಬೆಂಗಳೂರಿನಂತಹ ಬೃಹತ್ ನಗರ ಮಾತ್ರವಲ್ಲದೆ ನಗರ, ಪಟ್ಟಣ, ಗ್ರಾಮಗಳು ಕೂಡ ಇವತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾವೆ. ಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತಡಿಬಿಡಿ ಗ್ರಾಮ ಪಂಚಾಯಿತಿ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಗ್ರಾಮ ಮಾಡಲು 1 kg ಮರುಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯ ನೀಡಿದರೆ 1 kg ಸಕ್ಕರೆ ನೀಡುತ್ತಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಜೊತೆಗೆ ಇದೊಂದು ಮಾದರಿ ಕ್ರಮ ಅಂತ ಕೂಡ ಎಲ್ಲ ಕಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ದಿನಬಳಕೆ ವಸ್ತುಗಳು, ಹಣ್ಣುಗಳು, ತರಕಾರಿಗಳು ಸೇರಿ ಮನೆಗೆ ತರಬೇಕಾದಂಥ ಪ್ರತಿಯೊಂದು ಅಗತ್ಯ ವಸ್ತುಗಳನ್ನು ಕೂಡ ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ತರುವುದು ಜನರಿಗೆ ರೂಢಿಯಾಗಿಬಿಟ್ಟಿದೆ. ಹೀಗಾಗಿ ಮನೆ, ಕಚೇರಿ, ರಸ್ತೆ, ಚರಂಡಿ, ಕಸದ ತೊಟ್ಟಿಗಳು ಒಳಗೊಂಡಂತೆ ಎಲ್ಲಿ ನೋಡಿದರೂ ಕೂಡ ಪ್ಲಾಸ್ಟಿಕ್ ತ್ಯಾಜ್ಯ ಕಾಣಸಿಗುತ್ತೆ. ಆದರೆ ಕಸ, ಕಡ್ಡಿ ಸೇರಿ ಎಲ್ಲ ತ್ಯಾಜ್ಯ ವಸ್ತುಗಳು ಕೊಳೆತು ಮಣ್ಣಲ್ಲಿ ಸೇರಿಕೊಂಡ್ರೆ ಪ್ಲಾಸ್ಟಿಕ್ ಮಾತ್ರ ಎಷ್ಟೇ ವರ್ಷವಾದರೂ ಕೊಳೆಯಲ್ಲ. ಈ ಪ್ಲಾಸ್ಟಿಕ್ ತ್ಯಾಜ್ಯ ಸ್ವಚ್ಛ ಪರಿಸರವನ್ನು ಕಲುಷಿತ ಮಾಡ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಕೆಲವೊಮ್ಮೆ ದನಕರುಗಳು, ಆಕಳುಗಳು ಸೇರಿ ಜಾನುವಾರುಗಳ ಹಸಿವಿನಿಂದಾಗಿ ಎಲ್ಲಂದರಲ್ಲೇ ಸುಲಭವಾಗಿ ಸಿಗುವಂತಹ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೇವಿಸ್ತಾ ಇವೆ. ಇದರಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಜೀರ್ಣಿಸಿಕೊಳ್ಳಲಾಗದೆ ಆ ಜಾನುವಾರುಗಳು ಕೂಡ ನರಳಿ ಸಾಯ್ತಾ ಇದ್ದಾವೆ. ಇಂತಹ ಪ್ರಸಂಗಗಳನ್ನು, ಇಂತಹ ಸುದ್ದಿಗಳನ್ನು ನಾವು ಆಗಾಗ್ಗೆ ಕೇಳ್ತಾನೆ ಇರ್ತೀವಿ. ಇಂತಹ ಮಾರಕ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಗ್ರಾಮಕ್ಕೆ ಮುಕ್ತಿ ದೊರಕಿಸಲು ಗ್ರಾಮ ಪಂಚಾಯಿತಿ 1 kg ಪ್ಲಾಸ್ಟಿಕ್ಕಿಗೆ 1 kg ಸಕ್ಕರೆ ನೀಡುವಂಥ ಒಂದು ವಿನೂತನ ಅಭಿಯಾನವನ್ನು ಆರಂಭಿಸಿ ಗಮನ ಸೆಳೆದಿದೆ. ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಮಾಡುವ ಮೂಲಕ ಉತ್ತಮ ಪರಿಸರ ಮತ್ತು ಸ್ವಚ್ಛ ಹಾಗೂ ಸುಂದರ ಸಮಾಜ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಪಂಚಾಯಿತಿಯ ಉತ್ತಮ ಕಾರ್ಯಕ್ಕೆ ಜನರು ಮಾತ್ರವಲ್ಲದೆ ಜನಪ್ರತಿನಿಧಿಗಳು ಹಾಗೂ ಆಡಳಿತ ವರ್ಗದಿಂದಲೂ ಸಾಕಷ್ಟು ದೊಡ್ಡ ಮಟ್ಟಿನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪ್ಲಾಸ್ಟಿಕ್ ನೀಡಿದರೆ ಸಕ್ಕರೆ ನೀಡುವ ಅಭಿಯಾನವನ್ನು ಜುಲೈ 16ರಿಂದ ಆರಂಭಿಸಲಾಗಿದ್ದು, ಮೊದಲ ದಿನವೇ ಬರೋಬ್ಬರಿ 21 kg ಪ್ಲಾಸ್ಟಿಕ್ ಸಂಗ್ರಹವಾಗಿದೆ. ಕಾರ್ಯಕ್ರಮದಲ್ಲಿ 21 kg ಸಕ್ಕರೆಯನ್ನು ಕೂಡ ವಿತರಣೆ ಕೂಡ ಮಾಡಿದ್ದಾರೆ. ಪ್ಲಾಸ್ಟಿಕ್ ಸಂಗ್ರಹಿಸಲು ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿ ಮಳಿಗೆ ಸ್ಥಾಪಿಸಲಾಗಿದೆ. ದಿನವೊಂದಕ್ಕೆ 2ರಿಂದ 3 kg ಪ್ಲಾಸ್ಟಿಕ್ ತ್ಯಾಜ್ಯ ಬರ್ತಾ ಇದ್ದು, ಇದುವರೆಗೆ ಹೆಚ್ಚು ಕಡಿಮೆ 45 kg ಮರುಬಳಕೆ ಪ್ಲಾಸ್ಟಿಕ್ ಸಂಗ್ರಹವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ವಿಶಿಷ್ಟ ಅಭಿಯಾನದ ಮೂಲಕ ಸ್ವಚ್ಛ, ಸುಸ್ಥಿರ ಮತ್ತು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದಂಥ ಯಾದಗಿರಿ ಜಿಲ್ಲೆಯ ತಡಿಬಿಡಿ ಗ್ರಾಮ ಪಂಚಾಯಿತಿಯ ಕಾರ್ಯವನ್ನು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಕೂಡ ಶ್ಲಾಘಿಸಿದ್ದಾರೆ. ಈ ವಿಷಯವನ್ನು ಎಕ್ಸ್ ಅಂದರೆ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ವಿಶೇಷ ಅಭಿಯಾನ ರಾಜ್ಯಾದ್ಯಂತ ಮೆಚ್ಚುಗೆ ಪಾತ್ರವಾಗಿದೆ. ಒಂದು ಹೊಸ ಆಲೋಚನೆಯ ಮೂಲಕ ಹೇಗೆ ನಾವು ಸಮಾಜದಲ್ಲಿ ಬದಲಾವಣೆ ತರಬಹುದು ಎಂಬುದಕ್ಕೆ ಈ ಗ್ರಾಮ ಪಂಚಾಯಿತಿ ಉದಾಹರಣೆಯಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಮನೆಯಲ್ಲಿ ಉತ್ಪಾದನೆಯಾಗುವಂತಹ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಚರಂಡಿ, ರಸ್ತೆ ಸೇರಿದಂತೆ ಎಲ್ಲಂದರಲ್ಲಿ ಎಸೆಯುತ್ತಿರುವ ಕಾರಣ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಆದ್ದರಿಂದ ಜನರಿಗೆ ಪ್ರೇರಣೆ ನೀಡಲು ಈ ವಿಶಿಷ್ಟ ಪ್ರಯೋಗ ಮಾಡಲಾಗ್ತಾ ಇದೆ. ಸಂಗ್ರಹವಾಗುವ ಪ್ಲಾಸ್ಟಿಕ್ ಮಾರಾಟ ಮಾಡಿ ಆದಾಯದಿಂದಲೇ ಸಕ್ಕರೆ ನೀಡಲಾಗ್ತಾ ಇದೆ. ಏನಾದರೂ ಕೊರತೆ ಕಂಡು ಬಂದರೆ ಪಂಚಾಯಿತಿಯಿಂದ ನೆರವು ಒದಗಿಸಲು ಉದ್ದೇಶಿಸಲಾಗಿದೆ. ಈ ಪಂಚಾಯಿತಿಯಲ್ಲಿ ಯಶಸ್ಸು ದೊರೆತರೆ ಎಲ್ಲ ಪಂಚಾಯಿತಿಗಳಲ್ಲೂ ಅನುಷ್ಠಾನ ಮಾಡಲಾಗುತ್ತೆ ಅಂತ ಹೇಳ್ತಾರೆ ವಡಗೇರೆ ತಾಲೂಕಿನ ತಾಲೂಕು ಪಂಚಾಯಿತಿ ಇಒ ಮಲ್ಲಿಕಾರ್ಜುನ್ ಸಂಗ್ವಾರ ಅವರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಡಿಬಿಡಿ ಹಾಗೆ ಹುಂಡೇಕಲ್ ಎಂಬ ಗ್ರಾಮಗಳಿದ್ದು, ಈ 2 ಗ್ರಾಮಗಳಲ್ಲೂ ಕೂಡ ವಾಹನದ ಮೂಲಕ ಈ ಕುರಿತು ಪ್ರಚಾರ ಮಾಡಲಾಗ್ತಾ ಇದೆ. ಜೊತೆಗೆ ಡಂಗೂರ ಸಾರುವ ಮೂಲಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹ ಮಾಡಲು ಉದ್ದೇಶಿಸಲಾಗಿದೆ ಅಂತಾರೆ ಪಿಡಿಒ ಗೋವಿಂದ ರಾಠೋಡ್ ಅವರು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ.